17 ಜನರಲ್ಲಿ ಈವರೆಗೆ 12 ಜನ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರೋದು. ಕೊಲೆ ಕೇಸ್ನಲ್ಲಿ ಇವತ್ತು 7 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. 5 ಆರೋಪಿಗಳಿಗೆ ಈಗಾಗಲೇ ಜಾಮೀನು ಸಿಕ್ಕಿತ್ತು. ಈ ಹಿಂದೆನೆ ಕೊಲೆ ಕೇಸ್ನಲ್ಲಿ ಇನ್ನೂ 5 ಜನ ಆರೋಪಿಗಳು ಜೈಲಲ್ಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ A3 ಪವನ್, A4 ರಾಘವೇಂದ್ರ, A5 ನಂದೀಶ್, A9 ಧನರಾಜ್, A10 ವಿನಯ್ ಜೈಲಲ್ಲಿ ಇರುವಂತಹ ಆರೋಪಿಗಳು. ಇವರಿಗಿನ್ನೂ ಕೂಡ ಬೇಲಾಗಿದೆ. ಏಳು ಜನ ಆರೋಪಿಗಳಿಗೆ ಬೇಲಾಗಿರೋದು, ರೆಗ್ಯುಲರ್ ಬೇಲ್. 5 ಜನ ಆರೋಪಿಗಳು ಇನ್ನೂ ಕೂಡ ಜೈಲಲ್ಲೇ ಇದ್ದಾರೆ. ಅವರಿಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ. ಸದ್ಯಕ್ಕೆ ಬೇಲ್ ಸಿಕ್ಕಿರೋದು ಪವಿತ್ರ ಗೌಡ, ದರ್ಶನ್, ಜಗದೀಶ್, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್ ಮತ್ತು ಪ್ರದೋಷ್. ದರ್ಶನ್ ಸೇರಿದಂಗೆ 7 ಜನರಿಗೆ ಬೇಲಾಗಿದೆ. ಹೈಕೋರ್ಟ್ನ ಇವತ್ತಿನ ಆದೇಶ. ಆದ್ರೆ ಈ ಕೊಲೆ ಕೇಸ್ನ ಪ್ರಮುಖ 5 ಜನ ಆರೋಪಿಗಳು ಇನ್ನೂ ಕೂಡ ಜೈಲಲ್ಲಿಲ್ಲ. ಅವರಿಗೆ ಜಾಮೀನಾಗಿಲ್ಲ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಮತ್ತೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ರಮೇಶ್, ಒಟ್ಟಾರೆಯಾಗಿ 17 ಜನರಲ್ಲಿ ಒಂದಿಷ್ಟು ಜನರಿಗೆ ಈ ಹಿಂದೆನೆ ಜಾಮೀನು ಮಂಜೂರಾಗಿತ್ತು. ಅದರಲ್ಲಿ ಇವತ್ತು ಮತ್ತೆ 7 ಜನಕ್ಕೆ ಜಾಮೀನು ಮಂಜೂರಾಗಿರೋದು, ರೆಗ್ಯುಲರ್ ಬೇಲ್. ಅದರಲ್ಲೂ ಕೂಡ ಇನ್ನು 5 ಜನ ಜೈಲಲ್ಲೇ ಇದ್ದಾರೆ. ಸೊ ಅವರ ಒಂದು ಪ್ರಕ್ರಿಯೆಗಳು, ಕಾನೂನಾತ್ಮಕ ಪ್ರಕ್ರಿಯೆಗಳು, ಅವರಿಗೆ ಜಾಮೀನು ಅದು ಮುಂದುವರಿಯುತ್ತಾ? ಯಾವಾಗ? ಅರುಣ್, ಅಂದ್ರೆ ಯಾವ ಆರೋಪಿ ಕೋರ್ಟ್ ಮುಂದೆ ಬಂದು ಅರ್ಜಿಯನ್ನ ಸಲ್ಲಿಸ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶವನ್ನು ಮಾಡುವಂಥದ್ದು. ಅಂದ್ರೆ ಈಗಾಗಲೇ ಏನೋ ಶರಣಾಗಿದ್ದಂತ ಆರೋಪಿಗಳೇನೆಂದರೆ ಅವ್ರಿಗೆ ಆದಷ್ಟು ಬೇಗ ಅದರಲ್ಲಿ ಬೇಲ್ ಆಯ್ತು. ಯಾಕೆಂದ್ರೆ ಅವರು ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಕೇವಲ ಎಲ್ಲೊಂದ್ ಕಡೆ ಹಣದ ಆಸೆಗೆ ಬಂದ್ರು ಅಂತ ಕಾರಣಕ್ಕೆ ಅವರಿಗೆ ಬೇಲ್ ಆಯ್ತು. ಅದಾದ ನಂತರ ಏನೋ ದೀಪಕ್ನ ಪಾತ್ರ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ಅವರಿಗೆ ಬೇಲ್ ಆಯ್ತು. ಜೊತೆಗೆ ಮತ್ತೊಬ್ಬ ಆರೋಪಿ ರವಿಶಂಕರ್ ಏನಾನೆ, ಆತ ಡ್ರೈವರ್, ಆತನಿಗೆ ಏನು ಭಾಗಿಯಾಗಿಲ್ಲ, ಕೇವಲ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದವ್ರ ಜೊತೆ ಆ ಕಾರ್ನ ತೆಗೆದುಕೊಂಡು ಬಂದಂತವನು, ಆ ಕಾರ್ನ ಮಾಲೀಕ ಬಾಡಿಗೆ ಬಂದಿದ್ದವನು. ಹಾಗಾಗಿ ಆತನಿಗೆ ಕಿಡ್ನಾಪ್ ಇಂಟೆನ್ಷನ್ ಇಲ್ಲ, ಮರ್ಡರ್ ಇಂಟೆನ್ಷನ್ ಇಲ್ಲ. ಹಾಗಾಗಿ ಅದ್ರಲ್ಲಿ ಭಾಗಿಯಾಗಿದ್ದ ಕಾರಣಕ್ಕೆ ಆರೋಪಿಯನ್ನು ಮಾಡುವಂಥದ್ದು ಸರಿ ಅಲ್ಲ. ಹಾಗಾಗಿ ಆತನಿಗೆ ಬೇಲನ್ನು ಕೊಡಬಹುದು ಅಂತೇಳಿ ಕೋರ್ಟ್ ಅವರಿಗೆ ಜಾಮೀನನ್ನು ಕೂಡ ಕೊಟ್ಟಿತ್ತು. ಇನ್ನುಳಿದಂತ ಆರೋಪಿಗಳ ಪೈಕಿ ಒಟ್ಟು ಇವತ್ತು 7 ಜನಕ್ಕೆ ಜಾಮೀನು ಸಿಕ್ಕಿದೆ. ಒಟ್ಟು ಅಲ್ಲಿಗೆ ಮೊದಲು 5 ಜನ, ಈಗ 7 ಜನ, ಒಟ್ಟು 12 ಜನರಿಗೆ ಬೇಲ್ ಆಗಿರುವಂಥದ್ದು. ಇನ್ನೂ 5 ಜನರಿಗೆ ಬೇಲ್ ಆಗಿಲ್ಲ. ಯಾಕೆಂದ್ರೆ ಅವರು ಅರ್ಜಿಯನ್ನ ಕೋರ್ಟ್ ಮುಂದೆ ಸಲ್ಲಿಸಿಲ್ಲ. ಎಲ್ಲ ಒಂದ್ ಕಡೆ ಅವರುಗಳ ಮೇಲೂ ಕೂಡ ಒಂದಷ್ಟು ಗಂಭೀರವಾದಂತಹ ಆರೋಪಗಳಿರೋದ್ರಿಂದ ಇಲ್ಲೊಂದ್ ಕಡೆ ಇತರೆ ಆರೋಪಿಗಳಿಗೆ ಜಾಮೀನು ಆಗಲಿ, ಅದಾದ ನಂತರ ತಾವು ಯೋಚನೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರ ಪರ ವಕೀಲರುಗಳು ಸಲಹೆ ಕೊಟ್ಟಂತೆ ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂತದ್ದು. ಈಗ ಒಟ್ಟು 12 ಜನರಿಗೆ ಬೇಲ್ ಆಗಿರೋದ್ರಿಂದ ಇತರೆ ಆರೋಪಿಗಳನ್ನು ಜೈಲಿನಲ್ಲಿದ್ದಾರೆ. ಅರ್ಜಿಯನ್ನು ಸಲ್ಲಿಸದೇ ಇರೋರು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆಗಳಿರುವಂತಹ. ಅದರಲ್ಲಿ ಪ್ರಮುಖವಾಗಿ ನಂದೀಶ್ ಆಗ್ಲಿ, ರಾಘವೇಂದ್ರ ಆಗ್ಲಿ, ಧನರಾಜ್ ಆಗ್ಲಿ, ಈಗ ಸೇರಿದಂತೆ ಒಟ್ಟು 5 ಜನರು ಏನಿದ್ದಾರೆ ಅವರ ವಿನಯ್ ಅರ್ಜಿ ಕೂಡ ಒಂದು ಬಂದಿತ್ತು. ಅದು ವಿಚಾರಣೆ ಇನ್ನು ಬಂದಿಲ್ಲ. ವಿನಯ್, ಧನರಾಜ್, ರಾಘವೇಂದ್ರ ಸೇರಿದಂತೆ ಒಟ್ಟು 5 ಜನರಿಗೇನು ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಅವರು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಇದೇ ಆದೇಶದ ಮೇಲೆ ಜಾಮೀನು ಪಡ್ಕೊಳ್ಳುವಂತ ಒಂದು ವಿಶ್ವಾಸವನ್ನು ಹೊಂದಿರ್ತಾರೆ. ಸೊ ಅದಾದ ನಂತರ, ಯಾಕೆಂದ್ರೆ ಪ್ರಮುಖವಾಗಿದ್ದಂತ ಆರೋಪ ಅಂದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಆಗ್ಲಿ, ಲಕ್ಷ್ಮಣ್, ನಾಗರಾಜ್ ಇವರು ಹೆಚ್ಚಿನ ಪ್ರಮಾಣದಲ್ಲಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಒಂದು ಪ್ರಾಸಿಕ್ಯೂಷನ್ ಚಾರ್ಜ್ ಶೀಟ್ ಅಲ್ಲಿ ಹೇಳಿತ್ತು. ಹಾಗಾಗಿ ಅಂತವರಿಗೆ ಬೇಲ್ ಆಗೋದ್ರಿಂದ ಇತರರು ಕೂಡ ತಮಗೆ ಬೇಲ್ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಮತ್ತೆ ಅರ್ಜಿಯನ್ನು ಸಲ್ಲಿಸುವಂತ ಸಾಧ್ಯತೆಗಳಿರ್ತದೆ. ಮತ್ತೆ ಅದನ್ನು ಅವರಿಗೆ ಬೇಲ್ ಕೊಡುವಂತದ್ದು ಬಿಡುವಂತದ್ದು ಕೋರ್ಟ್ಗೆ ಬಿಟ್ಟಂತ ವಿಚಾರ. ಅರುಣ್, ಓಕೆ ರಮೇಶ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದು ಸುದೀರ್ಘವಾದಂತ ತನಿಖೆ ಆಯಿತು ಈ ಪ್ರಕರಣದಲ್ಲಿ. ಸುದೀರ್ಘವಾದಂತ ಚಾರ್ಜ್ ಶೀಟ್ ಸಲ್ಲಿಕೆ, ಒಂದಿಷ್ಟು ಸುದೀರ್ಘವಾದಂತ ಕಾಯುವಿಕೆ ಎಲ್ಲವೂ ಕೂಡ ಆಯಿತು. ಜಡ್ಜ್ ಹೇಳಿದ್ರು ಇದೊಂದು ಗ್ರೇಟೆಸ್ಟ್ ಚಾರ್ಜ್ ಶೀಟ್ ಅಂತ. ಇಷ್ಟೆಲ್ಲ ಆದ್ಮೇಲೂ ಕೂಡ ತನಿಖಾಧಿಕಾರಿಗಳಿಗೆ ಆದಂತ ಒಂದು ಹಿನ್ನಡೆ ಅಂತಾನೆ ಹೇಳಬಹುದು ಈ ಒಂದು ಆದೇಶ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಚಾನ್ಸಸ್ಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗೋದಾದ್ರೆ ಎಷ್ಟು % ಇದೆ ಅಂತ ಅನ್ಸುತ್ತೆ ಆಸ್ ಆಫ್ ನೌ? ಅರುಣ್, ಅಂದ್ರೆ ಈಗ ನಾವು ಇಂದಿನ ವಿಚಾರವನ್ನು ನೋಡಿದ್ರೆ ಮಧ್ಯಂತರ ಜಾಮೀನನ್ನ ದರ್ಶನ್ಗೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ಗೆ ಹೋಗಿ ನಿರ್ಧಾರವನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ SLP ಅನ್ನ ಕೂಡ ಹಾಕಿದ್ರೆ ಸ್ಪೆಷಲ್ ಲೀವ್ ಪಿಟಿಷನ್ ಅನ್ನ ಕೂಡ ಹಾಕಿದ್ರು. ಹಾಗಾಗಿ ಈಗ ಕೂಡ ಅದೇ ರೀತಿಯಾದ ನಿರ್ಧಾರವನ್ನ ಸರ್ಕಾರ ಅದಾಗ್ಲಿ, ಅದು ಪೊಲೀಸ್ ಇಲಾಖೆ ಆಗಲಿ ಪ್ರಾಸಿಕ್ಯೂಷನ್ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಇರುವಂತದ್ದು. ಯಾಕೆಂದ್ರೆ ಪೊಲೀಸರು ತನಿಖೆ ಮಾಡಿದಂತ ಪೊಲೀಸರು ಏನಿದ್ದಾರೆ ಅವರ ಪ್ರಕಾರ ಆರೋಪಿಗಳು ನೇರವಾಗಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಅವರ ವಿರುದ್ಧ ಸಾಕ್ಷಿಗಳಿದೆ, ಸಾಕಷ್ಟು ಸಾಕ್ಷಿಗಳಿದ್ರು ಕೂಡ
ಅವ್ರಿಗೆ ಜಾಮೀನು ಕೊಡುವಂಥದ್ದು ಸರಿಯಲ್ಲ. ಯಾಕೆಂದ್ರೆ ಅದರಲ್ಲಿ ವಿಶೇಷವಾಗಿ ದರ್ಶನ್ ಇದೆ. ದರ್ಶನ್ ತುಂಬಾ ಪ್ರಭಾವಿಯಾಗಿರುವಂತದ್ದು, ಅದೊಬ್ಬ ಸಿನಿಮಾ ನಟ ಆಗಿ ಸಾಕಷ್ಟು ಜನ ಅಭಿಮಾನಿಗಳು ಅಥವಾ ಹಿಂಬಾಲಕರನ್ನು ಹೊಂದಿರೋದ್ರಿಂದ ಈತ ಹೊರಗಡೆ ಇದ್ದದ್ದೇ ಆದಲ್ಲಿ ಕೇಸಿನ ಮೇಲೆ ಒಂದಷ್ಟು ಪ್ರಭಾವ ಬೀರಬಹುದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು, ಅಥವಾ ಬೇರೆ ರೀತಿಯಾದಂತಹ ಒಂದು ಪ್ರಭಾವ ಬೀರುವ ಮೂಲಕ ಕೇಸಿನ ಮೇಲೆ ಎಫೆಕ್ಟ್ ಮಾಡಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹಾಗಾಗಿ ಇಂತಹ ಪ್ರಭಾವಿ ವ್ಯಕ್ತಿಗಳು ಒಳಗಡೆ ಅಂದ್ರೆ ಜೈಲಿನಲ್ಲೇ ಇರಬೇಕು, ಹಾಗಾಗಿ ಹೊರಗಡೆ ಬರುವಂತದ್ದು ಸೂಕ್ತ ಅಲ್ಲ. ಹಾಗಾಗಿ ಹೈಕೋರ್ಟ್ ಕೊಟ್ಟಂತ ಆದೇಶ ಸರಿಯಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಒಂದು ತೀರ್ಮಾನ ತೆಗೆದುಕೊಳ್ಳಬಹುದು. ಅಂದ್ರೆ ಇದು ಸರ್ಕಾರ ತೆಗೆದುಕೊಳ್ಳುವಂತ ತೀರ್ಮಾನ ಆಗಿರೋದ್ರಿಂದ ಒಬ್ಬ ತನಿಖಾಧಿಕಾರಿ ಆಗಲಿ ಅಥವಾ ಪ್ರಾಸಿಕ್ಯೂಟರ್ ತೆಗೆದುಕೊಳ್ಳುವಂತ ನಿರ್ಧಾರ ಅಲ್ಲ. ಹಾಗಾಗಿ ಈ ಸಂಬಂಧಪಟ್ಟಂತೆ ಒಂದು ಸುದೀರ್ಘವಾದಂತಹ ಒಂದು ಚರ್ಚೆಯನ್ನ ನಡೆಸಿ ಒಂದು ಆದೇಶವನ್ನ ಅಂದ್ರೆ ಒಂದು ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಮಧ್ಯಂತರ ಜಾಮೀನನ್ನೇ ಪ್ರಶ್ನೆ ಮಾಡಿ ಹೋದಂತ ಸರ್ಕಾರ ರೆಗ್ಯುಲರ್ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಕೂಡ ಅದನ್ನ ಪ್ರಶ್ನೆ ಮಾಡಿ ಹೋಗುವಂತ ಸಾಧ್ಯತೆಗಳೇ ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂತದ್ದು. ಹೋಗುವಂತ ಸಾಧ್ಯತೆಗಳೇ ಇದೆ ಅಂತೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.